ನಮ್ಮನ್ನು ನೇರವಾಗಿ ನೀವು ಬಂದು ಶವ ಪರೀಕ್ಷೆ ಮಾಡಿ ದೇಹದಲ್ಲಿರುವ ಗಾಯಗಳನ್ನು ಗುರುತಿಸಿ ಆಗ ನಿಮಗೆ ಗೊತ್ತಾಗ್ಬೋದು ಯಾವ ರೀತಿ ಕೊಂದಿದ್ದಾರೆ ಗೊತ್ತಾಗ್ಬೋದು ಅಂತೇಳಿ ನಮ್ಮನ್ನು ಕರೆದರು. ದೇಹದಲ್ಲಿ ಅನೇಕ ಕಡೆ ಗಾಯಗಳಿವೆ. ಪಕ್ಕೆಲುಬಲ್ಲಿ ದೊಡ್ಡ ಮಟ್ಟದ ಗಾಯ ಇದೆ. ಕುತ್ತಿಗೆ ಪಕ್ಕದಲ್ಲಿ ಯಾವುದೋ ಆಯುಧದಿಂದ ಕುತ್ತಿದಂಥ ಗಾಯ ಆಗಿದೆ. ತಲೆಗೆ ಪೆಟ್ಟಾಗಿದೆ. ಕಿವಿ ಮತ್ತು ದೇಹದ ಅನೇಕ ಕಡೆ ಗಾಯದ ಗುರುತುಗಳಿವೆ. ಈಗಾಗಲೇ ಕಾಶ್ಮೀರದಲ್ಲಿ ನಡೆದಂಥ ಏನು ಭಯೋತ್ಪಾದನಾ ದಾಳಿ ಇದೆ, ಇದರಿಂದ ದೇಶದಾದ್ಯಂತ ಇವತ್ತು ಹಿಂದೂ ಮುಸಲ್ಮಾನರ ನಡುವೆ ಅಪನಂಬಿಕೆಗಳು ಹೆಚ್ಚಾಗ್ತಾ ಇದೆ ಮತ್ತು ಅದಕ್ಕೆ ಪ್ರಚೋದನೆಯನ್ನು ಕೊಟ್ಟು ಪರಸ್ಪರವಾಗಿ ಹೊಡೆದಾಡುವ ರೀತಿಯಲ್ಲಿ ವಾತಾವರಣವನ್ನು ಸಂಘ ಪರಿವಾರ BJPಯವರು ಸೃಷ್ಟಿ ಮಾಡ್ತಾ ಇದ್ದಾರೆ. ನಾನು ಪೊಲೀಸರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ ಅಂತ ಹೇಳಿದರೆ, ಯಾರು ಈ ಟೂರ್ನಮೆಂಟ್ಗೆ ಪರ್ಮಿಷನ್ ತೆಗೆದಿದ್ರು ಅಥವಾ ಯಾವ ಮೈದಾನದಲ್ಲಿ ಟೂರ್ನಮೆಂಟ್ ನಡೀತಿತ್ತು ಆ ಟೂರ್ನಮೆಂಟ್ನ ಆಯೋಜಕರು ಯಾರು ಅವರನ್ನು ಕರೆದು ವಿಚಾರಿಸಿದ್ದಲ್ಲಿ. ಆದರೆ ಇತ್ತೀಚೆಗೆ ಕೆಲವು ಸಂಘ ಪರಿವಾರ ಮತ್ತು BJP ನಾಯಕರ ಏನು ಹೇಟ್ ಸ್ಪೀಚ್ಗಳು, ದ್ವೇಷ ಭಾಷಣಗಳು ಅತಿಯಾಗ್ತಾ ಇದೆ. ನಿನ್ನೆ ಮಂಗಳೂರಿನ ಹೊರವಲಯದ ಕುಡುಪು ಎಂಬಲ್ಲಿ ಅನಾಮಧೇಯ ಶವವೊಂದು ಸಿಕ್ಕಿತು. ಗುಂಪಿನಿಂದಾದ ಹತ್ಯೆಗೆ ಶಂಕೆ ವ್ಯಕ್ತಪಡಿಸಿ ಜನ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈ ಬಗ್ಗೆ ಸಾಮಾಜಿಕ ಜಾಲದಲ್ಲಿ ಇಡೀ ದೊಡ್ಡ ತಲ್ಲಣವನ್ನೇ ಸೃಷ್ಟಿಸಿದೆ. ಉತ್ತರ ಪ್ರದೇಶದ ವಲಸೆ ಕಾರ್ಮಿಕರೊಬ್ಬನನ್ನು ಗುಂಪು ಒಂದು ಸೇರಿ ಹತ್ಯೆ ನಡೆಸಿದೆ ಅಂತ ಮಾತಾಡ್ತಾರೆ. ವಾಮಂಜೂರು ಪರಿಸರದಲ್ಲಿ ಎಲ್ಲ ಜನ ಇದನ್ನೇ ಮಾತಾಡ್ತಾ ಇದ್ದಾರೆ. ಜನರಿಗೂ ಕೆಲವರಲ್ಲಿ ಮಾಹಿತಿ ಇದೆ, ಆದರೆ ಪೊಲೀಸ್ ಇಲಾಖೆಗೆ ಇದುವರೆಗೆ ಯಾವುದೇ ಮಾಹಿತಿ ಬಂದಿಲ್ಲ. ಶವವನ್ನು ಮಂಗಳೂರಿನ ಶವಾಗಾರದಲ್ಲಿ ಇಟ್ಟು 24 ಗಂಟೆ ಆಯಿತು. ಕೊಲೆ ಮಾಡಿದ ಆರೋಪಿಗಳನ್ನು ಇದುವರೆಗೆ ಬಂಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾವು ನೇರವಾಗಿ ಮಂಗಳೂರು ಕಮಿಷನರ್ ಅವರ ಹತ್ರ ಈ ಬಗ್ಗೆ ನಾವು ವಿವರಣೆ ಕೇಳಿದೆವು. ವಿವರಣೆ ಕೇಳಿದಾಗ ವದಂತಿಗಳನ್ನು ನಂಬಬೇಡಿ ಅಂತ ಹೇಳಿದರೆ ಅಷ್ಟೇ ಅಲ್ಲದೆ ನಮ್ಮನ್ನು ನೇರವಾಗಿ ನೀವು ಬಂದು ಶವ ಪರೀಕ್ಷೆ ಮಾಡಿ ದೇಹದಲ್ಲಿರುವ ಗಾಯಗಳನ್ನು ಗುರುತಿಸಿ ಆಗ ನಿಮಗೆ ಗೊತ್ತಾಗ್ಬೋದು ಯಾವ ರೀತಿ ಕೊಂದಿದ್ದಾರೆ ಗೊತ್ತಾಗ್ಬೋದು ಅಂತೇಳಿ ನಮ್ಮನ್ನು ಕರೆದರು. ನಾವು ಬಂದು ಈಗ ಮಂಗಳೂರಿನ ಶವಾಗಾರದ ಬಂದಿದ್ದೇವೆ. ಮಂಗಳೂರಿನ ಶವಾಗಾರದಲ್ಲಿ ನಾವು ಶವವನ್ನು ಸುಮಾರು 10 ಜನ ನಾವು ವೀಕ್ಷಿಸಿದೆವು. ದೇಹದಲ್ಲಿ ಅನೇಕ ಕಡೆ ಗಾಯಗಳಿವೆ. ಪಕ್ಕೆಲುಬಲ್ಲಿ ದೊಡ್ಡ ಮಟ್ಟದ ಗಾಯ ಇದೆ. ಕುತ್ತಿಗೆ ಪಕ್ಕದಲ್ಲಿ ಯಾವುದೋ ಆಯುಧದಿಂದ ಕುತ್ತಿದಂಥ ಗಾಯ ಆಗಿದೆ. ತಲೆಗೆ ಪೆಟ್ಟಾಗಿದೆ. ಕಿವಿ ಮತ್ತು ದೇಹದ ಅನೇಕ ಕಡೆ ಗಾಯದ ಗುರುತುಗಳಿವೆ. ಅದು ದೃಢಕಾಯದ 35ರಿಂದ 40 ವರ್ಷ ಪ್ರಾಯದ ದೃಢಕಾಯದ ವ್ಯಕ್ತಿಯೊಬ್ಬನನ್ನು ಖಂಡಿತವಾಗಿ ಒಂದು ಹಲ್ಲೆ ಮಾಡಿದ್ದು ಮತ್ತು ಕೊಲೆ ಮಾಡಿದ್ದು ಖಚಿತವಾಗಿದೆ. ಆದರೆ ಇದುವರೆಗೆ ಯಾವ ಆರೋಪಿಗಳನ್ನು ಬಂಧನ ಆಗಲಿಲ್ಲ. ಆದರೆ ಜನರು ಆಡಿಕೊಳ್ಳುವಂಥ ಇಡೀ ಜಿಲ್ಲೆಯಲ್ಲಿ ಪುಕಾರೆದ್ದಿದೆ. ಇದೊಂದು ಗುಂಪು ಹತ್ಯೆ. ಒಂದು ಸುಮಾರು 30ರಿಂದ 40 ಜನ ಸೇರಿದಂಥ ಒಂದು ದೊಡ್ಡ ತಂಡ ಅಲ್ಲಿ ಕ್ರಿಕೆಟ್ ನಡೀತಾ ಇತ್ತು. ಕ್ರಿಕೆಟ್ನ ಮ್ಯಾಚಿನ ಮಧ್ಯೆ ಏನೋ ಮಾತುಕತೆ ಆಗಿದೆ. ಈ ಕಡೆಯಿಂದ ಹೋಗುವಾಗ ಇವನ ಧರ್ಮವನ್ನು ಕೇಳಿ ಮೇಲೆ ಥಳಿಸಿದ್ದಾರೆ. ಆಮೇಲೆ ಇವನನ್ನು ನೋಡುವಾಗ ಮೃತದೇಹದ ಒಳ ಉಡುಪು ಮೃತದೇಹದ ಮೇಲೆ ಇಲ್ಲ. ಮೃತದೇಹದಲ್ಲಿ ಶರ್ಟ್ ಇಲ್ಲ, ಕೇವಲ ಪ್ಯಾಂಟ್ ಮಾತ್ರ ಇದೆ. ಪೊಲೀಸರ ಹತ್ರ ಕೇಳಿದರೆ ನಾವು ಯಾವ ರೀತಿ ನಿನ್ನೆ ಅಲ್ಲಿ ಸಿಕ್ಕಿದೆ ಅದನ್ನು ತಗೊಂಡು ಬಂದಿದ್ದೇವೆ ಎಂಬ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಮೊಬೈಲ್ ಇಲ್ಲ ಮತ್ತು ಬೇರೆ ಕೇವಲ ಒಂದು ಜೀನ್ಸ್ ಪ್ಯಾಂಟ್ ಬಿಟ್ಟರೆ ಮೃತದೇಹದಲ್ಲಿ ಬೇರೆ ಇದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇದು ಪ್ರತ್ಯಕ್ಷವಾದ ವಿಚಾರಗಳು. ಒಂದಂತೂ ಸತ್ಯ, ಮಂಗಳೂರಿನಲ್ಲಿ ಒಂದು ಗುಂಪು ಹತ್ಯೆ ಮಾಡಿ ಜನಜೀವನವನ್ನು ಬೆದರಿಸುವಂತಹ, ಮಂಗಳೂರಿನ ಜನಜೀವನವನ್ನೇ ಭಯಭೀತರನ್ನಾಗಿಸುವ ಒಂದು ವ್ಯವಸ್ಥಿತ ಷಡ್ಯಂತ್ರದಾಗಿ ಇದು ಕಾಣ್ತಾ ಇದೆ. ನಾನು ಸರ್ಕಾರದಲ್ಲಿ, ಗೃಹ ಸಚಿವರಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇದು ವಿಶೇಷವಾದ ಒಂದು ತನಿಖಾ ತಂಡವನ್ನು ನಿಯೋಜಿಸಿ ಇದರ ನಿಷ್ಪಕ್ಷವಾದ ತನಿಖೆ ಆಗಬೇಕು. ಸತ್ಯಾಸತ್ಯತೆ ಹೊರ ಬರಬೇಕು. ಯಾರು ಆರೋಪಿಗಳಿದ್ದಾರೆ 24 ಗಂಟೆಗಳಿಗೆ ಅವ್ರಿಗನ್ನು ಬಂಧಿಸಬೇಕು ಅಂತ ಹೇಳಿ ಆಗ್ರಹಪಡಿಸ್ತಾ ಇದ್ದೇವೆ. ಇಲ್ಲದಿದ್ದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟಕ್ಕೆ ಈ ಒಂದು ಪ್ರಕರಣವು ಜಿಲ್ಲೆಯ ಒಂದು ರಾಜಕೀಯ ಸಾಮಾಜಿಕ ಜೀವನವನ್ನೇ ಹಾಳು ಮಾಡಬಹುದು ಎಂಬ ಒಂದು ಗಂಭೀರತೆಯಲ್ಲಿದ್ದೇವೆ. ಈ ಪ್ರಕರಣದ ಗಂಭೀರತೆಯನ್ನು ಮನಗಾಣಿಕೊಂಡು ಪೊಲೀಸ್ ಇಲಾಖೆ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಮತ್ತು ನಾಳೆ 24 ಗಂಟೆಯೊಳಗೆ ಆರೋಪಿಗಳನ್ನು ಬಂಧಿಸಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೇನೆ. ಇವಾಗ ನಾವು ಸಮಾನ ಮನಸ್ಕರ ತಂಡ ಒಂದು ನಿಯೋಗ ಭೇಟಿ ಮಾಡಿ ಶವದ ಬಗ್ಗೆ ಒಂದು ನೋಡಿದ್ದೀವಿ, ಕಣ್ಣಾರೆ ಕಂಡಿದ್ದೀವಿ. ಅದರಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಬಲವಾದ ಗಾಯಗಳು ಕಾಣ್ತಾ ಇದೆ.
ದೇಹದ ಮೇಲೆ ಅಲ್ಲಲ್ಲಿ ಬಾಸುಂಡೆಗಳು ಬರುವ ರೀತಿಯಲ್ಲಿ ಹೊಡೆದಿದ್ದಾರೆ. ಒಟ್ಟು ಇದರಲ್ಲಿ ಹಿಂದೆ ಕಾಣ್ತಾ ಇದ್ದಿದ್ದು ಹತ್ಯೆನೇ ಕೊಲೆನೇ ಆಗಿರುವಂಥ ಒಂದು ಅನುಮಾನ ಕೂಡ ನಮ್ಮಲ್ಲೂ ಕೂಡ ಸಂಶಯ ಕೂಡ ಎಡೆಯಾಗ್ತಾ ಇದೆ. ಹಾಗಾಗಿ ಈ ಒಂದು ಪ್ರಕರಣವನ್ನು ಸಮಗ್ರವಾದ ತನಿಖೆಯನ್ನು ಮಾಡಬೇಕು ಮತ್ತು ವಿಶೇಷವಾದ ತಂಡವನ್ನು ರಚನೆ ಮಾಡಿ ಈ ಒಂದು ಇದರ ಹಿಂದಿರ್ತಕ್ಕಂಥ ಏನು ನಿಜಾಂಶ ಸತ್ಯಾಂಶವನ್ನು ಬಯಲುಗೊಳಿಸಬೇಕು. ಆ ಮೂಲಕ ಈಗ ಜಿಲ್ಲೆಯಲ್ಲಿ ಏನು ಹರಡಿದೆ ಊಹಾಪೋಹಗಳು ಅದಕ್ಕೊಂದು ನಿಯಂತ್ರಣ ಹಾಕಬೇಕು. ಯಾಕೆಂದರೆ ಈಗಾಗಲೇ ಹಲವು ಅನುಮಾನಗಳು ಎಡೆಯಾದ ಕಾರಣಕ್ಕೋಸ್ಕರ ಈ ಸೂಕ್ಷ್ಮವಾಗಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಸ್ಪರ ಅಪನಂಬಿಕೆಗಳು ಮತ್ತು ಮತೀಯ ಸಂಘರ್ಷಗಳು ಹೆಚ್ಚಾಗ್ತಾ ಇರೋದು ನಾವು ಇದ್ದೀವಿ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಇದು ಕೋಮು ಸೂಕ್ಷ್ಮ ಜಿಲ್ಲೆ ಅನ್ನೋದು ಕುಖ್ಯಾತಿ ಪಡೆದಿದೆ. ಆ ಕಾರಣಕ್ಕೆ ಪೊಲೀಸ್ ಇಲಾಖೆ ಅದೊಂದು ಸಮಗ್ರವಾದ ತನಿಖೆಯನ್ನು ಮಾಡಬೇಕು. ಮತ್ತು ಇದರ ಹಿಂದೆ ಗುಂಪು ಹಲ್ಲೆ ಮಾಡಿದರಲ್ಲಿ ಅಲ್ಲಿಯ ಸ್ಥಳೀಯ ಒಬ್ಬರು ಕಾರ್ಪೊರೇಟರ್ನ ಪತಿ ಕೂಡ ಶಾಮೀಲಾಗಿದ್ದಾರೆ ಅನ್ನೋ ಬಗ್ಗೆ ಕೂಡ ಬಲವಾದ ಆರೋಪಗಳು ಕೇಳಿ ಬರ್ತಾ ಇದೆ. ಅದೇನೇ ಇರಲಿ, ಇದರ ಹಿಂದಿರ್ತಕ್ಕಂಥ ಯಾರು ಗುಂಪು ಹತ್ಯೆ ಮಾಡೋದಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ ಮತ್ತು ಗುಂಪು ಹತ್ಯೆ ಭಾಗಿಯಾಗಿದ್ದಾರೆ ಅವರನ್ನು ಬಂಧನಗೊಳಿಸಬೇಕು. ಮತ್ತು ಈ ಒಂದು ಪ್ರಕರಣದಲ್ಲಿ ಇದನ್ನು 307 ಅಂಡರಲ್ಲಿ ಇದನ್ನು ಪ್ರಕರಣವನ್ನು ದಾಖಲು ಮಾಡಬೇಕು ಮತ್ತು ಪೊಲೀಸರು ಸಮಗ್ರವಾದ ತನಿಖೆ ಮಾಡಬೇಕು. ಪೊಲೀಸರು ಹೊರಡಿಸಿರುವಂಥ ಲುಕ್ಔಟ್ ನೋಟಿಸನ್ನು ನಾನು ನೋಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು ಗುಂಪು ಹಲ್ಲೆಗೆ ಆಗಿರುವಂಥದ್ದು ಕಾರಣಗಳು ಇರುವ ಏನು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಯಾರೋ ಅಲ್ಲಿ ಹೊಡೆದಾಟ ನಡೆದು ಆ ರೀತಿಯಲ್ಲಿ ಎಳೆದುಕೊಂಡು ಗಲಾಟೆ ಆಗಿದ್ದಂಥ ಒಂದು ಕಾರಣವನ್ನು ಕೂಡ ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಹೊಡೆದಾಟ ಆಗಿರುವಂಥ ಕಾರಣ ಇದ್ದರೆ ಯಾವ ಕಾರಣಕ್ಕೋಸ್ಕರ ಹೊಡೆದಾಟ ನಡೆದಿದೆ ಮತ್ತು ಹೊಡೆದಾಟದಲ್ಲಿ ಯಾಕೆ ಗುಂಪು ಹತ್ಯೆ ಮಾಡಲಿಕ್ಕೆ ಸಾಧ್ಯ ಆಯಿತು ಮತ್ತು ಇದರ ಹಿಂದಿರುವಂಥ ಯಾವ ಉದ್ದೇಶಕ್ಕೋಸ್ಕರ ಅವರನ್ನು ಕೊಲೆ ಮಾಡಿದ್ರು ಇದೆಲ್ಲವನ್ನು ಕೂಡ ಬಯಲು ಮಾಡಬೇಕು. ಯಾಕೆಂದರೆ ಇದನ್ನು ಬಯಲು ಮಾಡಿದರೆ ಮಾತ್ರನೇ ಇದರ ಹಿಂದಿರುವಂಥ ನಿಜಾಂಶ ಸತ್ಯಾಂಶ ಜಿಲ್ಲೆಯ ಜನತೆಗೆ ಗೊತ್ತಾಗಲಿಕ್ಕೆ ಸಾಧ್ಯ ಆಗೋದು. ಈಗಾಗಲೇ ಕಾಶ್ಮೀರದಲ್ಲಿ ನಡೆದಂಥ ಏನು ಭಯೋತ್ಪಾದನಾ ದಾಳಿ ಇದೆ ಇದರಿಂದ ದೇಶದಾದ್ಯಂತ ಇವತ್ತು ಹಿಂದೂ ಮುಸಲ್ಮಾನರ ನಡುವೆ ಅಪನಂಬಿಕೆಗಳು ಹೆಚ್ಚಾಗ್ತಾ ಇದೆ ಮತ್ತು ಅದಕ್ಕೆ ಪ್ರಚೋದನೆಯನ್ನು ಕೊಟ್ಟು ಪರಸ್ಪರವಾಗಿ ಹೊಡೆದಾಡುವ ರೀತಿಯಲ್ಲಿ ವಾತಾವರಣವನ್ನು ಸಂಘ ಪರಿವಾರ BJP ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯೂ ಕೂಡ ಸೂಕ್ಷ್ಮ ಜಿಲ್ಲೆ ಆಗಿರೋದ್ರಿಂದ ಇಲ್ಲೂ ಕೂಡ ಆ ಕಾರಣಕ್ಕೋಸ್ಕರನೇ ಆಗಿರಬಹುದು ಎಂಬ ಊಹಾಪೋಹಗಳು ಮತ್ತು ಕಾರಣಗಳು ನೆಪಗಳು ಕೇಳಿ ಬರ್ತಾ ಇದೆ. ಈಗ ಯಾವುದೇ ಒಬ್ಬ ಜನಪ್ರತಿ BJPಯ ಶಾಸಕನು ಮಾತಾಡ್ತಾ ಇಲ್ಲ, ಸಂಸದರು ಮಾತಾಡ್ತಾ ಇಲ್ಲ. BJP ಅವರೇ ಈ ಒಂದು ಈ ಕೊಲೆ ಪ್ರಕರಣವನ್ನು ದಿಕ್ಕು ತಪ್ಪಿಸುವಂಥ ರೀತಿಯಲ್ಲಿ ಹಿಂದಿನಿಂದ ಷಡ್ಯಂತ್ರಗಳನ್ನು ಮತ್ತು ಆ ರೀತಿಯ ಒಂದು ಪೂರಕವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ನಿನ್ನೆ ನಗರದ ಹೊರವಲಯದ ಭಟ್ರಗೋಡಿ ಎಂಬಲ್ಲಿ ಒಬ್ಬ ವಲಸೆ ಕಾರ್ಮಿಕನ ಹತ್ಯೆಯಾಗಿರುತ್ತದೆ. ಅನುಮಾನಾಸ್ಪದವಾಗಿ ಹತ್ಯೆಯಾಗಿರುವ ಈ ಯುವಕನ ಸಾವಿಗೆ ನಾವು ಖಂಡಿಸ್ತಿದ್ದು ಪೊಲೀಸ್ ಇಲಾಖೆ ಸೂಕ್ತ ರೀತಿಯಲ್ಲಿ ಇದನ್ನು ಕೂಲಂಕುಷವಾಗಿ ತನಿಖೆ ನಡೆಸಿ ಕೊಲೆ ಆರೋಪಿಗಳು ಯಾರಿದ್ದಾರೆ ಅವರನ್ನು ಬಂಧಿಸಬೇಕೆಂದು ನಾವು ಆಗ್ರಹಿಸ್ತಾ ಇದ್ದೇವೆ. ಇದು ಬಹಳ ಅನುಮಾನಾಸ್ಪದ ವಿಚಾರ. ಯಾಕಂತ ಹೇಳಿದರೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಯುತ್ತಿದ್ದಂಥ ಪ್ರದೇಶದಲ್ಲಿ ಈ ಯುವಕನ ಹತ್ಯೆಯಾಗಿರುತ್ತದೆ. ಪೊಲೀಸರಿಗೆ ಮಾಹಿತಿ ಏನು ನೀಡಬೇಕೆಂದು ಬಯಸ್ತೇನೆ ಅಂತ ಹೇಳಿದರೆ ಯಾರು ಈ ಟೂರ್ನಮೆಂಟನ್ನು ಆಯೋಜಿಸಿದ್ದಾರೆ ಆ ಪ್ರದೇಶದಲ್ಲಿ ಹಾಗೂ ಆ ಸಂದರ್ಭದಲ್ಲಿ ಬಹುಶಃ 2:30 5 ಗಂಟೆಯ ಸಂದರ್ಭದಲ್ಲಿ ಈ ಒಂದು ಕೊಲೆ ನಡೆದಿದೆ ಅಂತ ಪ್ರಾಥಮಿಕ ಮಾಹಿತಿಯಿಂದ ತಿಳಿದು ಬಂದಿರ್ತದೆ. ನಾನು ಪೊಲೀಸರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ ಅಂತ ಹೇಳಿದರೆ ಯಾರು ಈ ಟೂರ್ನಮೆಂಟ್ಗೆ ಪರ್ಮಿಷನ್ ತೆಗೆದಿದ್ರು ಅಥವಾ ಯಾವ ಮೈದಾನದಲ್ಲಿ ಟೂರ್ನಮೆಂಟ್ ನಡೀತಿತ್ತು ಆ ಟೂರ್ನಮೆಂಟ್ನ ಆಯೋಜಕರು ಯಾರು ಅವರನ್ನು ಕರೆದು ವಿಚಾರಿಸಿದ್ದಲ್ಲಿ ಆ ಒಂದು ಸಂದರ್ಭದಲ್ಲಿ ನಡೆದಿರುವ ಕೊಲೆಯ ವಿಚಾರವು ಹೊರಗೆ ಬರಲು ಸಾಧ್ಯವಿದೆ ಎಂದು ನನ್ನ ಅಭಿಪ್ರಾಯವಾಗಿರುತ್ತದೆ. ತನ್ನ ಹೊಟ್ಟೆಪಾಡಿಗಾಗಿ ರಾಜ್ಯದ ಬೇರೆ ರಾಜ್ಯಗಳಿಂದ ಬಂದು ಮಂಗಳೂರು ನಗರದಲ್ಲಿ ಕೂಲಿ ಕಾರ್ಮಿಕ ಕೆಲಸವನ್ನು ಮಾಡಿಕೊಂಡು ನೆಲೆಸುತ್ತಿರುವಂಥ ಯುವಕರಿಗೆ ಅದೇ ರೀತಿ ಕಾರ್ಮಿಕರಿಗೆ ಸೂಕ್ತವಾದ ಭದ್ರತೆಯನ್ನು ಕೂಡ ನೀಡಬೇಕು. ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಈ ವಿಚಾರದಲ್ಲಿ ಬಹಳ ಗಂಭೀರವಾಗಿ ಚರ್ಚೆಯನ್ನು ನಡೆಸಿ ಸೂಕ್ತವಾದ ಕ್ರಮಗಳನ್ನು ತೆಗೆದುಬೇಕೆಂದು ನಾನು ವಿನಂತಿಸ್ತೇನೆ. ಇವತ್ತು ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ಜಿಲ್ಲೆ, ಸುಶಿಕ್ಷಿತರ ಜಿಲ್ಲೆ ಅಂತ ಕರೆಸಿಕೊಳ್ಳುವಂತಹ ಮಂಗಳೂರಿನಲ್ಲಿಯೂ ಕೂಡ ಇಂಥ ಒಂದು ಘಟನೆ ನಡೆದಿದೆ ಅಂತ ಹೇಳಿದರೆ ಇದು ಬಹಳ ಗಂಭೀರ ಮತ್ತು ಭವಿಷ್ಯದಲ್ಲಿ ಬಹಳ ಅಪಾಯಕಾರಿಯಾಗಿ ಸಂಭವಿಸುವಂಥ ಸಾಧ್ಯತೆಗಳಿದೆ. ಇಲ್ಲಿ ಒಂದು ಕ್ರಿಕೆಟ್ ಆಟ ನಡೀತಾ ಇರುವಾಗ ಅಲ್ಲಿ ಒಬ್ಬ ಯುವಕ ಹೋಗ್ತಾನೆ. ಆತ ಮುಸಲ್ಮಾನ ಅಂತ ಗೊತ್ತಾದ ಕೂಡಲೇ ಆತನ ಮೇಲೆ ಹಲ್ಲೆ ನಡೀತದೆ. ಆ ಗಂಭೀರವಾದಂಥ ಹಲ್ಲೆ ನಡೆದು ಆತ ಮರಣ ಹೊಂದ್ತಾನೆ. ಆದರೆ ಇದೊಂದು ಹಂತದಲ್ಲಿ ಹೊರ ಪ್ರಪಂಚಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ಸೋಷಲ್ ಮೀಡಿಯಾ ಅದೇ ರೀತಿ ಬೇರೆ ಬೇರೆ ವಿಚಾರಗಳಲ್ಲಿ ಗೊತ್ತಾದ ಕಾರಣ ಇವತ್ತು ಈ ಬಗ್ಗೆ ಜನರು ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ಕೆಲವು ಸಂಘ ಪರಿವಾರ ಮತ್ತು BJP ನಾಯಕರ ಏನು ಹೇಟ್ ಸ್ಪೀಚ್ಗಳು
ದ್ವೇಷ ಭಾಷಣಗಳು ಅತಿಯಾಗ್ತಾ ಇದೆ. ನಿನ್ನೆ 2 ದಿವಸಗಳ ಹಿಂದೆ ಪುತ್ತೂರಲ್ಲಿಯೂ ಕೂಡ ಮುಸಲ್ಮಾನರನ್ನು ನರಮೇಧ ಮಾಡಬೇಕು ಅಂತ ಹೇಳಿ ಸಂಘ ಪರಿವಾರದ ನಾಯಕನೊಬ್ಬ ಕರೆ ಕೊಡ್ತಾನೆ. ಮತ್ತೊಬ್ಬ ನಾಯಕ ಅದೇ ದಾಟಿಯಲ್ಲಿ ಮಾತಾಡ್ತಾನೆ. ಅಲ್ಲಿ ಏನಾದರೂ ಘಟನೆಗಳಾದಾಗ ಪೊಲೀಸ್ ಸ್ಟೇಷನ್ಗೆ ನುಗ್ಗುವಂಥದ್ದು, ರಸ್ತೆಯಲ್ಲಿ ಬ್ಲಾಕ್ ಮಾಡುವಂಥದ್ದು, ಈ ರೀತಿಯಾದಂಥ ಕೆಲಸಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಮೊನ್ನೆ ವೇಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮುಸ್ಲಿಂ ಸಮುದಾಯವನ್ನು ಅವಹೇಳನ ಮಾಡುವಂಥ ರೀತಿಯಲ್ಲಿ ಅಲ್ಲಿ ಒಂದು ಆಚರಣೆ, ಪುರುಷ ಕಟ್ಟುವ ಆಚರಣೆ ಅಂತ ಹೇಳುವಂತಹ ಆಚರಣೆ ಹೆಸರಿನಲ್ಲಿ ಅಲ್ಲಿ ಕೆಲವು ಕಿಟಿಗೇಡಿಗಳು ಏನು ಮಾಡಿದ್ದಾರೆ, ವ್ಯಂಗ್ಯ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ದಾರೆ. ಈ ಬಗ್ಗೆ ನಾವು ದೂರು ಕೊಟ್ಟರೂ ಕೂಡ ಆ ದೂರನ್ನು ಸ್ವೀಕರಿಸಲಿಕ್ಕೆ ಪೊಲೀಸರು ತಯಾರಾಗಿರಲಿಲ್ಲ. ನಂತರ ಉನ್ನತ ಅಧಿಕಾರಿಗಳ ಬಳಿ ಭೇಟಿಯಾಗಿ ಒತ್ತಡ ಹೇರಿದ ನಂತರ ಒಂದು ಕಾಟಾಚಾರಕ್ಕೆ ಒಂದು ದೂರು ಸ್ವೀಕರಿಸಿದ್ದಾರೆ. ಈಗ ಅವರು ಆರೋಪಿಗಳು ಜಾಮೀನು ತೆಗೆದುಕೊಂಡಿದ್ದಾರೆ. ನಾವು ಪತ್ರಿಕಾಗೋಷ್ಠಿಯ ಮೂಲಕ ಕೂಡ ಆಗ್ರಹಿಸಿದ್ದೇವೆ, ಇದರ ವಿರುದ್ಧ ಕಠಿಣವಾದಂಥ ಕಾನೂನುಗಳನ್ನು ತಗೊಳ್ಬೇಕು ಅಂತ. ಇವತ್ತು ಇಂಥ ಲಿಂಚಿಂಗ್ಗಳು ಬಹಳ ಲೀಲಾಜಾಲವಾಗಿ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ಇದಕ್ಕೆ ಒಂದು ಕಾರಣ ನಮ್ಮ ಇಲಾಖೆ ಮತ್ತು ಸರ್ಕಾರ ಇದಕ್ಕೆ ತಾರತಮ್ಯ ಅನುಸರಿಸಿಕೊಂಡು ಅವರ ವಿರುದ್ಧ ಕಠಿಣವಾದಂಥ ಕಾನೂನು ಕ್ರಮಗಳನ್ನು ಕೈಗೊಳ್ಳದೇ ಇರುವಂಥದ್ದಾಗಿರ್ತದೆ. ಇದಕ್ಕೆ ಒಂದು ಕಾರಣ. ಇವತ್ತು ನಾವು ಆಗ್ರಹಪಡಿಸುವುದೇನು ಅಂತ ಹೇಳಿದರೆ, ಈಗಾಗಲೇ ಮಂಗಳೂರಿನ ಎಲ್ಲ ಸಮಾನ ಮನಸ್ಕರು ನಾವು ಎಲ್ಲ ಪಕ್ಷಭೇದ ಸಂಘಟನಾ ಭೇದವನ್ನು ಮರೆತು ಈ ವಿಚಾರದ ವಿರುದ್ಧ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಯಾಕೆಂದರೆ ಇದು ದಕ್ಷಿಣ ಕನ್ನಡದಂತಹ ಒಂದು ಪ್ರಜ್ಞಾವಂತರಿರುವಂಥ ಜಿಲ್ಲೆಯಲ್ಲಿ ಈ ಘಟನೆ ಆದದ್ದು. ನಾಳೆ ಇದು ಈ ಜಿಲ್ಲೆಯ ನಾಗರಿಕರ ಮೇಲೆಯೂ ಕೂಡ ಈ ರೀತಿ ಬಿಟ್ಟರೆ ಆಗುವಂಥ ಸಾಧ್ಯತೆ ಇದೆ. ಆದ ಕಾರಣ ನಮಗೆ ಹೇಳಲಿಕ್ಕೆ ಇರುವುದೇನು ಅಂತ ಹೇಳಿದರೆ, ಇಲ್ಲಿ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಅದು ಎಷ್ಟು ಪ್ರಭಾವಿಗಳಾದರೂ ಸರಿ, ಯಾರೆಲ್ಲ ಇದ್ದಾರೆ ಅವರು ಒಬ್ಬೊಬ್ಬರನ್ನು ಕೂಡ ಹುಡುಕಿಕೊಂಡು ಇಂತಹ ಲಿಂಚಿಂಗ್ ಮಾಡುವವರಿಗೆ ಕನಿಷ್ಠ ಅಂತ ಹೇಳಿದರೆ ಮರಣದಂಡನೆ ಶಿಕ್ಷೆ ಕೊಡಬೇಕು. ಈ ಕಾನೂನಿನಲ್ಲಿ ಅವರಿಗೆ ಗರಿಷ್ಠ ಮಟ್ಟದ ಶಿಕ್ಷೆ ಅಂತ ಹೇಳಿದರೆ ಮರಣದಂಡನೆ, ಅದನ್ನು ಕೊಡಬೇಕು ಅಂತ ಇವತ್ತು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಅದೇ ರೀತಿ ಮಾನ್ಯ ಗೃಹ ಸಚಿವರು, ಅದೇ ರೀತಿ ಮಂಗಳೂರಿನ ಕಮಿಷನರ್ ಆಫ್ ಪೊಲೀಸ್ ಇವರ ಹತ್ರ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಇದನ್ನು ಈಗಾಗಲೇ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಸೇರಿದಂತೆ ಇಲ್ಲಿನ ಬಹುತೇಕ ಜಾತ್ಯತೀತ ನಿಲುವಿನ ರಾಜಕೀಯ ಪಕ್ಷಗಳು, ಸಮಾನ ಮನಸ್ಕ ಸಂಘಟನೆಗಳು ಇದನ್ನು ಬಲವಾಗಿ ಖಂಡಿಸಿದೆ. ಇದು ಇನ್ನೂ ಮುಂದುವರಿದಿದೆ. ಇಲ್ಲದಿದ್ದರೆ ಇವರನ್ನು ಅರೆಸ್ಟ್ ಮಾಡದೇ ಇದ್ದರೆ ಕೂಡಲೇ ಇವರನ್ನು ಐಡೆಂಟಿಫಿಕೇಷನ್ ಮಾಡಿ ಅರೆಸ್ಟ್ ಮಾಡಬೇಕು. ಅದರ ನೈಜ ಸೂತ್ರಧಾರರು ಮತ್ತು ಪಾತ್ರಧಾರರನ್ನು ಕೂಡ ಬಂಧನ ಮಾಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ.